ಶಾಸಕರ ಗೃಹ ಕಚೇರಿಯಲ್ಲಿ ನಡೆದಂತ ಸುದ್ದಿಗೋಷ್ಠಿಯಲ್ಲಿ ಕೆ ಕೃಷ್ಣಮೂರ್ತಿ ಮಾತನಾಡಿ, ಶಾಸಕ ಎಚ್.ಸಿ. ಬಾಲಕೃಷ್ಣರವರು ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದು, ಅಭಿವೃದ್ಧಿ ಮಾಡುವಾಗ ಸಣ್ಣ ಪುಟ್ಟ ಸಮಸ್ಯೆಗಳಾಗುವುದು ಸಹಜ. ಆದರೆ ಬಿಜೆಪಿಯವರು ಧೂಳು ಬರ್ತಿದೆ ಅಂತ ಮಾಸ್ಕ್ ಹಂಚುವ ಕೆಲಸ ಮಾಡಿದ್ದಾರೆ. ವಿರೋಧ ಪಕ್ಷದವರು ವೈಯಕ್ತಿಕವಾಗಿ ಟೀಕೆ ಮಾಡುವುದನ್ನ ಬಿಟ್ಟು ಅಭಿವೃದ್ಧಿಗೆ ಸಹಕರಿಸಬೇಕು. ವೈಯಕ್ತಿಕ ಕಾರ್ಯಕರ್ತರಲ್ಲಿ ಉಂಟಾಗುತ್ತದೆ ಟೀಕೆಗಳಿಂದ ಮನಸ್ತಾಪ. ನಮ್ಮ ಕ್ಷೇತ್ರದಿಂದ 30,000 ಅಧಿಕ ಮತಗಳನ್ನು ಪಡೆದು ಸಂಸದರಾಗಿ ಆಯ್ಕೆಯಾದಂಥ ಡಾಕ್ಟರ್ ಸಿ.ಎನ್. ಮಂಜುನಾಥ್ ರವರು ತಾಲೂಕಿನ ನೀರಾವರಿ ಸಮಸ್ಯೆಗಳ ಬಗ್ಗೆ ಚಕಾರ ಎತ್ತದ ಬಗ್ಗೆ ವಿರೋಧ ಪಕ್ಷದವರು ಏನೂ ಮಾತನಾಡ್ತಿಲ್ಲ. ಕೇಂದ್ರ ಸರ್ಕಾರದಿಂದ ಅನುದಾನ ತರಿಸುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ಹೇಮಾವತಿ ಎಕ್ಸ್‌ಪ್ರೆಸ್ ತುಮಕೂರು ಭಾಗದ ಕೆನಾಲ್ ವಿರೋಧಿಸಿ ಬಿಜೆಪಿ ಜೆಡಿಎಸ್ ಪಕ್ಷದವರು ವಿರೋಧ ಮಾಡ್ತಾ ಇದ್ದು, ಇವರ ಮನವೊಲಿಸುವ ಕೆಲಸವನ್ನ ಈ ಭಾಗದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರು ಮಾಡ್ತಾ ಇಲ್ಲ. ಶಾಸಕ ಎಚ್.ಸಿ. ಬಾಲಕೃಷ್ಣರವರು ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರವಾಸ ಮಾಡುತ್ತಾ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಕಂದಾಯ ಮತ್ತು ಸರ್ವೆ ಅದಾಲತ್ ಯೋಜನೆಯ ಮಾಡಿ ರೈತರ ಸಮಸ್ಯೆಗಳನ್ನ ಬಗೆಹರಿಸುವ ಕೆಲಸ ಮಾಡ್ತಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಪರಾಜಯಗೊಂಡಿದ್ದರೂ ಕೂಡ ಡಿ.ಕೆ. ಸುರೇಶ್ ರವರು ತಿಪ್ಪಸಂದ್ರ ಕುದೂರು ಹೋಬಳಿಗೆ ಎತ್ತಿನಹೊಳೆ ನೀರಾವರಿ ಯೋಜನೆ ತರುವ ಕೆಲಸವನ್ನ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಅವರು ತಿಳಿಸಿದ್ರು. ಸಮಿತಿ ಗ್ಯಾರಂಟಿ ಒಂದು ಅನುಷ್ಠಾನ ತಾಲೂಕು ಅಧ್ಯಕ್ಷ ಕಲ್ಕೆರೆ ಶಿವಣ್ಣ ಮಾತನಾಡಿ, ಶಾಸಕ ಎಚ್.ಸಿ. ಬಾಲಕೃಷ್ಣರವರು 100 ಕೋಟಿ ಅನುದಾನ ತಂದು ರಸ್ತೆ ಕಾಮಗಾರಿಯಿಂದ ಧೂಳು ಬರ್ತಾ ಇದೆ ಅಂತ ಬಿಜೆಪಿಯವರು ಮಾಸ್ಕ್ ಹಂಚುತ್ತಾ ಟೀಕೆ ಮಾಡ್ತಾ ಇದ್ದು, ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾರೆ. ಸಂಸದರ ಬಗ್ಗೆ ಏತಕ್ಕೆ ಇವರ ಟೀಕೆ ಮಾಡ್ತಿಲ್ಲ? ಟೀಕೆಗಳು ಆರೋಗ್ಯಕರವಾಗಿರಬೇಕು. ಅನಾವಶ್ಯಕ ಟೀಕೆಗಳಿಗೆ ನಾವು ಉತ್ತರ ನೀಡುತ್ತೇವೆ ಅಂತ ಹೇಳಿದ್ರು. ಅಭಿವೃದ್ಧಿ ಕೆಲಸಗಳಿಗೆ ಸಲಹೆ ನೀಡಿ ಸಹಕರಿಸಬೇಕು ಅಂತ ಅವರು ತಿಳಿಸಿದ್ರು. ಒಂದು ಚುಚ್ಚುಮದ್ದು ಕೊಟ್ಟು ಚುಚ್ಚವರ ಟೀಕೆನೋ ಅಥವಾ ವ್ಯಂಗ್ಯನೋ ಗೊತ್ತಿಲ್ಲ ಅವ್ರಿಗೆ. ಅವ್ರವ್ರ ಮನಸ್ಸಿನಲ್ಲಿ ಏನೇದಿದೆಯೋ, ಇವತ್ತು ಸುಮಾರು ವರ್ಷಗಳ ಬಾಲಣ್ಣವರು ವಿರೋಧ ಪಕ್ಷದಲ್ಲಿದ್ದು ಸರ್ಕಾರ ಇರಲಿಲ್ಲ. ಇವತ್ತಿನ ನಾವು ಕೇಳ್ಕೊತಾ ಇದ್ರು, ನನಗೆ ಸರ್ಕಾರ ಬರಲಿ, ನನಗೆ ಕೆಲಸಿ ಅಂತ. ಪಣ ತೊಟ್ಟು ಸಾರ್ವಜನಿಕರು ಗೆಲ್ಲಿಸಿದ್ದಾರೆ, ಸಹಾಯ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರದ ಯೋಜನೆ ತರಬೇಕಂದ್ರೂ ಅಷ್ಟೊಂದು ಸುಲಭ ಅಲ್ಲ. ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು, ನಿಕಟಪೂರ್ವ MP ಅವರು, ಇತರೆ ಎಲ್ಲರೂ ಸೇರಿ ಸರ್ಕಾರದ ಒತ್ತಡ ಮಾಡ್ಕೊಂಡು ಚರ್ಚೆ ಮಾಡಿ ಅನುದಾನ ತಂದಿದ್ದಾರೆ. 103 ಕೋಟಿಗೆ ತಂದಿದ್ದಾರೆ. ಇವತ್ತೇನು ರಸ್ತೆ KCF ರಸ್ತೆಗಳು ನಡೀತಾ ಇದ್ದರೆ ಎಲ್ಲವೂ ಕೂಡ ಧೂಳಾಗ್ತಾ ಇದೆ, ಸಹಜ. ಅದು ನೀರು ಕೂಡ ಹೊಡಿತಾ ಇದ್ದಾರೆ. BJಪಿಯವರಿಗೆ ಅದೇನಿಸ್ತದೋ ಟೀಕೆ ಮಾಡಬೇಕು ಅನಿಸ್ತದೋ ಗೊತ್ತಿಲ್ಲ. ಟೀಕೆ ಆರೋಗ್ಯಕರ ಇರಬೇಕು, ರಚನಾತ್ಮಕ. ಅದು MP ಅವ್ರನ್ನ ಯಾಕೆ ಅವ್ರು ಟೀಕೆ ಮಾಡ್ತಾರೆ? ಅವರು ನಾವು ಮಾಡ್ಬೋದು, ಅದು ಮಾಡ್ತಾ ಇಲ್ಲ. ಮೇಕೆದಾಟು ವಿಚಾರದಲ್ಲಿ ಏನಾಗಲ್ಲ, ಈಗ ನನ್ನ ಕಾಲ್ನಡಿಗೆ ಜಾಥಾ ಎಲ್ಲ ನಡೀತು. ಸರ್ಕಾರ ಕೋರ್ಟೆ ಕೂಡ ಆದೇಶ ಕೊಟ್ಟಿದೆ ಮಾಡ್ಬೋದು ಅಂತ. ಅದಕ್ಕೆ ವಿಚಾರಣೆ ಮಾಡಿಲ್ಲ ಅವರು. ಆಮೇಲೆ ಅವರು ಒಂದು ಪ್ರಚಾರ ತಗೋಬೇಕಲ್ಲ, ಈಗ BJಪಿ ಒಂದು ಪ್ರಚಾರ ತಗೋಬೇಕು ಅಂದ್ಬಿಟ್ಟು 1-2 ಸಲ ಮಾಸ್ಕ್ ತಂದು ಹಂಚವ್ರೆ. ನಾವು ಕೂಡ ಈ ಧೂಳು ರಸ್ತೆ ಕಾಮಗಾರಿ ನಡೀತಾರೆ, ಧೂಳು ಅದೇ ಅಂತ ನಮಗೂ ಗೊತ್ತು. ಅದ್ರ ಬಗ್ಗೆ ನಾವು ಅದನ್ನು ಮನವೊಲಿಸ್ಕೊತೀವಿ. ಆದರೆ ಟೀಕೆ ಮಾಡೋಕ್ಕೋಸ್ಕರ ಮಾಸ್ಕ್ ತಂದು ಹಂಚೋದು ತಪ್ಪು ಅಂತ ನಾವು ಹೇಳ್ತೀವಿ. ಕೊಡಿ, ಆರೋಗ್ಯ ರಕ್ಷಣೆ ಮಾಡಬೇಕು, ಮಾಡಿ. ನಾವು ಹೇಳಲ್ಲ. ಟೀಕೆ ಮಾಡೋಕ್ಕೋಸ್ಕರ ನಾವು ಈಗ ಪ್ರಚಾರ ತಗೋಬೇಕು ಅಂತ ಮಾಡ್ತವ್ರೆ. ಫಸ್ಟು ನೀವು ಮಾಸ್ಕ್ ಹಂಚೋ ಮುಂಚೆ ನಿಮ್ಮ ಹೃದಯವಂತರು ಕರ್ಕೊಂಡ್ಬಂದು ಮಾಸ್ಕ್ ಹಂಚಿಸಿ. ಅವ್ರಿಗೆ ಯಾಕೆ ಗೊತ್ತಾ, ಅವರು ಕೂಡ ಈ ತಾಲೂಕಿನ 30,000 ವೋಟ್ನ ಹಾಕಿ MP ಅವರಿಗೆ, ಡಾಕ್ಟರ್ ಮಂಜುನಾಥ್ ಅವರಿಗೆ ಅವರು ಕೂಡ ಅಧಿಕಾರ ಕೊಡ್ತಾರೆ. ಒಂದು ದಿನ ಯಾವುದೇ KCF ಮೀಟಿಂಗ್ ಕರೆದಿಲ್ಲ. ನೀವು ನಿಮಗೆ ನಾವು ಪ್ರಶ್ನೆ ಮಾಡ್ತೀವಿ, ಬೇಜಾರು ಮಾಡ್ತೀವಿ. MP ಅವರು ಯಾರು ಈ KCF ಯೋಜನೆ ಅಡಿ ಏನು ಭೂಮಿ ಅಕ್ವೇಷನ್ ಆಗಿದೆ, ಯಾರು ಯಾಕೆ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಅಂತೇಳಿ ಒಂದು ದಿನ ಒಂದು ಮೀಟಿಂಗ್ ಮಾಡಿಲ್ಲ. ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಕ್ಷಮೆಯನ್ನು ಯಾಚಿಸ್ತೀವಿ. ಯಾಕೆಂದರೆ 10 ಗಂಟೆಗೆ ಹೇಳಿದ್ದು ತಡ ಆಯಿತು, ಕಾರ್ಯಕ್ರಮ ತಡ ಆಯಿತು. ಕ್ಷಮೆ ಯಾಚಿಸ್ತಾ ಎಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತಾ, ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ವಿಷಯ ಸತೀಶ ಹೇಳಪ್ಪ. ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ವಿಷಯ, ಮೊನ್ನೆ ಎಲ್ಲ ನಮ್ಮ ಹಲವಾರು BJಪಿ ಸ್ನೇಹಿತರು ಮಾಸ್ಕ್ ವಿತರಣೆಯನ್ನು ಮಾಡಿ ಧೂಳು ಮುಕ್ತ ಏನೋ ಧೂಳಾಗ್ತಿದೆ, ಹಾಗಾಗಿ ಮಾಸ್ಕ್ ವಿತರಣೆಯನ್ನು ಮಾಡಿ ಅಂದರೆ ವ್ಯಂಗ್ಯವಾಗಿ ಬಾಲಣ್ಣವ್ರಿಗೆ ಬೇಗ ಅಭಿವೃದ್ಧಿ ಆಗಲಿ, ಅಭಿವೃದ್ಧಿ ಕೆಲಸಗಳ ಆಗಲಿ ಅನ್ನೋ ಒಂದು ನಿಟ್ಟಲ್ಲಿ ಒಂದೇನು ವ್ಯಂಗ್ಯವಾದರೆ ಏನೋ ವ್ಯಂಗ್ಯವಾಗಿ ಒಂದು ಮಾಸ್ಕ್ ವಿತರಣೆಯನ್ನು ಮಾಡಿದ್ದಾರೆ. ಆ ನಿಟ್ಟಲ್ಲಿ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರೋಂಥದ್ದು. ಎಲ್ಲ ಒಂದು ಕಡೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ
ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಇವೆಲ್ಲ ಸರ್ವೇ ಸಾಮಾನ್ಯ, ಏನು ಆಗುತ್ತೆ ಸರ್ವೇ ಸಾಮಾನ್ಯ. ಅದಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಸಹ ದಿನನಿತ್ಯನೂ ಸಹ ಅಧಿಕಾರಿಗಳಿಗೆ ಹೇಳಿ ನೀರೋಡಿಸೋದ್ರಿಂದ ಪ್ರತಿಯೊಂದು ಮಾಡ್ತಾ ಇದ್ದಾರೆ. ನಾವು ನಮ್ಮ BJP ಸ್ನೇಹಿತರುಗಳನ್ನ, ವಿರೋಧ ಪಕ್ಷದ ಸ್ನೇಹಿತರುಗಳನ್ನ ನಾವು ಕೇಳೋದಿಷ್ಟೇ. ಈಗ ಕಳೆದ ಸಿದ್ದರಾಮಯ್ಯವ್ರು ಬಂದು ಇದೊಂದು ರಸ್ತೆಗೆ ಪೂಜೆ ಮಾಡೋಗಿತ್ತು. ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದಾಗ ಈ ರಸ್ತೆಗೆ ಪೂಜೆ ಮಾಡೋಗಿತ್ತು. ಎಷ್ಟು ವರ್ಷಗಳಾಗಿರ್ಬೋದು ನೀವೇ ಲೆಕ್ಕ ಹಾಕಬೇಕು. ಕಳೆದ ಅಧಿಕಾರಾವಧಿ ಕಾಂಗ್ರೆಸ್ ಪಕ್ಷದಲ್ಲಿರಲಿಲ್ಲ, ಬಾಲಣ್ಣವರು ಶಾಸಕರಾಗಿರಲಿಲ್ಲ, BJP ಸರ್ಕಾರ ಇತ್ತು, ಅವ್ರದೇ ಸರ್ಕಾರ, ಅವ್ರದೇ ಉಪಮುಖ್ಯಮಂತ್ರಿಗಳು, ಅದು ನಮ್ಮ ತಾಲೂಕಿನ ಉಪಮುಖ್ಯಮಂತ್ರಿ ಇದ್ದಂಥ. ನೀವು ಈಗ ಟೀಕೆ ಮಾಡುವಂಥದ್ದು ಆಗ ಏನು ಮಾಡ್ತಾ ಇದ್ದೀವಿ? ಮಾಡಿಸ್ಬೋದಾಗಿತ್ತಲ್ಲ ಅವಾಗ ಕೆಲಸ ಆಗಬೇಕು ಅಂತೇಳಿ, ಸ್ವಲ್ಪ ಧೂಳು ಮುಕ್ತ ಕಮ್ಮಿ ಆಗಬೇಕು ಅಂತ ಹೇಳಿದ್ರೆ ಆಗ ನೀವು ಉಪಮುಖ್ಯಮಂತ್ರಿ ಇಟ್ಕೊಂಡು ಬೇಗ ಕೆಲಸಗಳಾಗಬೇಕು, ಅಭಿವೃದ್ಧಿ ಆಗಬೇಕು ಅಂತೇಳಿ ಅಭಿವೃದ್ಧಿ ಕೆಲಸ ಮಾಡ್ಬೋದಾಗಿತ್ತಲ್ಲ. ಅದನ್ನು ಮಾಡಲಿಲ್ಲ ನೀವು. ಅವಾಗೆಲ್ಲ ಒಂಥರ ಏನೋ ಸರ್ಕಾರ ಇದೆ ಇಟ್ಕೊಂಡು ಸರ್ಕಾರದಲ್ಲಿ ಯಾವುದೋ ಅಧಿಕಾರ ಸಿಗ್ತಿರೋಕ್ಕೆ ಓಡಾಡ್ಕೊಂಡು ಬಿಟ್ಟರೆ ಯಾವುದೂ ಸಹ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಲ್ಲ. ಈಗ ಬಾಲಣ್ಣವ್ರು ಬಂದಮೇಲೆ ಸರ್ಕಾರ ಬಂದಿದೆ, ಸರ್ಕಾರ ವತಿಯಿಂದ ದುಡ್ಡು ಹಣನ ಬಿಡುಗಡೆ ಮಾಡಿಸಿ ಕೆಲಸಗಳಾಗಬೇಕು ಅಂತೇಳಿ ಕೆಲಸಗಳು ಮಾಡಿಸ್ತಾ ಇದ್ದಾರೆ. ಮತ್ತು ನೀವು ನಂಬ್ತಿರೋ ಬಿಡ್ತಿರೋ, ಏನಿವತ್ತು ನಮ್ಮ ಭಾಗದಲ್ಲಿ ಕೆಲಸಗಳಾಗ್ದಲೇ ಜಾಗ ಬಿಡಿಸ್ಕೊಳಕ್ಕಾಗಿರಲಿಲ್ಲ. KC ರಸ್ತೆ ಬಿಡಿಸ್ಕೊಳ್ಳೋಕ್ಕೆ ಜಾಗ ಬಿಡಿಸ್ಕೊಳಕ್ಕಾಗಿರಲಿಲ್ಲ. ಯಾಕೆ ನೀವು ಬಿಡಿಸ್ತಿಲ್ಲ? ಅವತ್ತು ಸರ್ಕಾರ ಇತ್ತಲ್ಲ, ಬಿಡಿಸ್ತಿಲ್ಲ, ಯಾಕೆ ಬಿಡಿಸ್ತಿಲ್ಲ? ಅದೆಲ್ಲ ಬಿಡಿಸ್ಬಿಟ್ಟಿದ್ರೆ ಈಗೇನು ನಮ್ಮ ಬಾಲಣ್ಣವ್ರ ಕೆಲಸನೇ ಇರ್ತಿರಲಿಲ್ಲ, ಅಭಿವೃದ್ಧಿ ಧೂಳೇ ಆಗ್ತಿರ್ಲಿಲ್ಲ. ಅವಾಗ ಕ್ಲೀನಾಗಿ ಓಡಾಡ್ಬೋದಾಗಿತ್ತು. ಬಾಲಣ್ಣವ್ರು ಬಂದ ಮೇಲೆ ಎಷ್ಟೇ ಕ್ಲಿಷ್ಟಕರವಾದಂಥ ಜಾಗಗಳು, ಎಷ್ಟು ಸಮಸ್ಯೆಗಳಿದ್ದರೆ ಅದನ್ನೆಲ್ಲ ಬಗೆಹರಿಸಲಿಕ್ಕೆ ಎಷ್ಟು ದಿನ ಆಗಿದೆ, ಆ ಜಾಗಗಳನ್ನ ಬಿಡಿಸ್ಕೊಡ್ಲಿಕ್ಕೆ ಎಷ್ಟು ದಿನ ಆಗಿದೆ. ಹಾಗಾಗಿ ಈಗ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ, ಹಲವಾರು ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ. ರಸ್ತೆ ಒಂದೇ ಅಂತ ಅಲ್ಲ, ಮಾಗಡಿ ಪಟ್ಟಣದಲ್ಲಿ ಇಲ್ಲಿವರೆಗೂ ಅಭಿವೃದ್ಧಿ ಕಾಣದೆ ಆಗಲಿಲ್ಲವೇ. ನಾವು ಹೇಳ್ತಾ ಇದ್ರು, ಬಾಲಣ್ಣವ್ರು ಯಾವಾಗಲೂ ಹೇಳ್ತಾ ಇದ್ರು, ಬಾಲಣ್ಣವ್ರು ಯಾವಾಗಲೂ ಹೇಳ್ತಾ ಇದ್ರು, ನನಗೆ ಸರ್ಕಾರ ಇದ್ದರೆ ನಾನೇ ಒಂದು ಅಭಿವೃದ್ಧಿ ಮಾಡಬಹುದು ಅಂತ ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ಸರ್ಕಾರ ಇದೆ, ಸರ್ಕಾರ ಬಂದ ನಿಟ್ಟಿನಲ್ಲಿ ಯಥೇಚ್ಛವಾಗಿ ನಮ್ಮ ಸುರೇಶ್ ಅಣ್ಣವರ ನಾಯಕತ್ವದಲ್ಲಿ, ಇವತ್ತು DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಅವರವರ ನಾಯಕತ್ವದಲ್ಲಿ, ಸಿದ್ದರಾಮಯ್ಯವ್ರ ನಾಯಕತ್ವದಲ್ಲಿ ನಮ್ಮ ತಾಲೂಕಿಗೆ ಯಥೇಚ್ಛವಾಗಿ ಅಭಿವೃದ್ಧಿಗೋಸ್ಕರ ಹಣವನ್ನು ತಂದು ಇವತ್ತು ಅಭಿವೃದ್ಧಿ ಆಗ್ತಾ ಇದೆ. ಅಭಿವೃದ್ಧಿ ಆಗಬೇಕಾದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ. ನೀವು ವಿರೋಧ ಪಕ್ಷದವರು ಟೀಕೆ ಮಾಡಬೇಕು, ಟೀಕೆ ಮಾಡೋದು ನಾವು ಬೇಡ ಅಂತ ಹೇಳೋದಿಲ್ಲ, ಟೀಕೆ ಮಾಡಿ. ಟೀಕೆ ಮಾಡಬೇಕಾದ್ರೆ ಸೌಹಾರ್ದಯುತವಾಗಿರಬೇಕು, ವೇಗವಾಗಿ ಟೀಕೆ ಮಾಡೋದಂಥದ್ದಲ್ಲ. ಇವತ್ತು ತಾಲೂಕು ಯಾವ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತದೆ, ಪಟ್ಟಣದಲ್ಲಿ ಪ್ರತಿಯೊಂದು ಬೀದಿಗಳು ಸಹ ಅಭಿವೃದ್ಧಿ ಆಗ್ತಾ ಇದೆ.